ಇದು ಶಾಂತಿ ಸಭೆ. ಶಾಂತಿಗೆ ಅನ್ನೋ ಪದಕ್ಕೆ ಗೌರವ ಇರ್ಬೇಕಲ್ಲ. ನಮ್ಮ ಪೊಲ್ಲಂ ರಾಜು ACC ಪ್ರತಿನಿಧಿ ಮತ್ತು ಮಾಜಿ ಕೇಂದ್ರ ಮಂತ್ರಿಗಳಿದ್ದಾರೆ. ರಾಜು ಇದ್ದಾರೆ, ನಮ್ಮ ನಿವೇದಿತ ಆಳ್ವೆ ಇದ್ದಾರೆ, ಇನ್ನು ಬಹಳ ಜನ ನಮ್ಮ ಮುಖಂಡರೆಲ್ಲ ಇದ್ದಾರೆ, ಚೇರ್ಮನ್ಸ್ ಇದ್ದಾರೆ, ಕಾರ್ಯಕರ್ತ ಎಲ್ಲ ಸೇರಿದ್ದೇವೆ. ಇದೊಂದು ಬಹಳ ದುಃಖಕರವಾದಂತ ಘಟನೆ. ಒಬ್ಬ ಸ್ನೇಹಿತ, ಒಬ್ಬ ಕಾರ್ಯಕರ್ತ, ಒಬ್ಬ ಮುಖಂಡ, ಯಾರು ಬದುಕಿನಲ್ಲಿ ನಾವ್ಯಾರು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಆದ್ರೆ ಈ ಸಂದರ್ಭದಲ್ಲಿ ಸಾಧನೆ ಇಲ್ಲದೆ ಬದುಕಿದರೆ ಸಾವಿಗೂ ಅವಮಾನ. ಆದ್ರೆ ನನ್ನ ಸ್ನೇಹಿತ ಸೂರಜ್ ಅವರು ಬಹಳ ಆದರ್ಶ ಜೀವನವನ್ನ, ತ್ಯಾಗ, ಪ್ರಾಮಾಣಿಕತೆ, ಕರ್ತವ್ಯ ಪ್ರಜ್ಞೆ, ಈ ಮೂರನ್ನ ಅಳವಡಿಸಿಕೊಂಡು ಯಾವ ಅಧಿಕಾರ ಕೂಡ ನನ್ನ 25-30 ವರ್ಷದ ಸ್ನೇಹದಲ್ಲಿ ಯಾವುದೂ ಕೇಳಲಿಲ್ಲ. ಆ ರೀತಿ ಪಕ್ಷನೇ ಬಹಳ ಮುಖ್ಯ ಅಂತ ಹೇಳಿ ದೇವರಾಜ ಅವರ ರಕ್ತ ಮೈಯಲ್ಲಿದ್ದಕ್ಕೆ ಅದನ್ನು ಅಳವಡಿಸಿಕೊಂಡು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ನಾನು ಕೊನೆಗೆ ಒಂದು 5-6 ದಿನದಿಂದ ಅವರು ಸಾವು ಹಬ್ಬಕ್ಕಿಂತ 3 ದಿನ ಮುಂಚಿತವಾಗಿ, 2 ದಿನ ಮುಂಚಿತವಾಗಿ ದೇವರಾಜ ಅವರ ಪ್ರತಿಮೆಯಲ್ಲಿ ಭೇಟಿ ಮಾಡಿದ್ದೆ. ಗೌರವ ಸಲ್ಲಿಸಕ್ಕೆ ಹೋದಾಗ ಅಲ್ಲಿಗೆ ಬಂದಿದ್ರು. ನಾವು ಏನೇನೋ ಅವ್ರಿಗೋಸ್ಕರ ಆಸೆ ಇಟ್ಕೊಂಡಿದ್ದು, ಕೊನೆಗೆ ಅದು ನೆರವೇರಿಸಲಿಲ್ಲ. ಅದನ್ನು ನಾವೀಗ ಈ ಸಂದರ್ಭದಲ್ಲಿ ಇದನ್ನು ಹೇಳಕ್ಕೆ ನಾವು ಇಷ್ಟ ಇಲ್ಲ. ನನಗೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಸಾಧನೆ ಮಾಡ್ತೀವಿ ಅದು ಬಹಳ ಮುಖ್ಯ ಅಂತ. ಆದರೆ ಸೂರಜ್ ಅವರ ಸಾಧನೆ ಪಕ್ಷದ ನಿಷ್ಠೆ ಮತ್ತು ತ್ಯಾಗ, ಇವೆರಡೂ ಕೂಡ ಅವರು ಮಾಡಿಕೊಂಡು ಬಂದು ಇವತ್ತು ನಮ್ಮನ್ನ ಕಲಿತಿದ್ದಾರೆ. ಒಬ್ಬ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಂಥವರು, ಗಾಂಧಿ ಕುಟುಂಬದ ವಿರೋಧ ಪಕ್ಷದ ನಾಯಕರು, ಸೀದಾ ಎಲ್ಲ ಕೆಲಸ ಬಿಟ್ಬಿಟ್ಟು ಅವರ ಅಂತಿಮ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ದೆಹಲಿಯಿಂದ ಬಂದಿದ್ದಾರೆ ಅಂತಂದ್ರೆ ಅವರಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಕೆಲಸದ ಕರ್ತವ್ಯದ ಬಗ್ಗೆ ಶ್ರದ್ಧೆ ಹೇಗಿತ್ತು ಅನ್ನೋದಕ್ಕೆ ಇದಕ್ಕಿನ್ನ ಇನ್ನೊಂದು ಉದಾಹರಣೆ ಇಲ್ಲ. ಆ ರೀತಿ ಅವರು ನಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ನಾವೆಲ್ಲ ಕಾರ್ಯಕರ್ತರುಗಳು, ನಾನು ಚೀಫ್ ಮಿನಿಸ್ಟರ್ ಅಂತ ಹೇಳಿ ಬಂದಿಲ್ಲ, ನಾನೊಬ್ಬ ಕಾರ್ಯಕರ್ತ, ನಾನು ಅವನೊಬ್ಬ ಸ್ನೇಹಿತ. ಆ ದೃಷ್ಟಿಯಿಂದ ಆತನಿಗೆ ಒಂದು 4 ನುಡಿ ನಮನಗಳನ್ನ ಅರ್ಪಿಸಬೇಕು ಅಂತೇಳಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಸೂರಜ್ ಅಂದ್ರೆ ಸೂರ್ಯ, ಬೆಳಕು ಕೊಡುವಂತ, ಕೊನೆಯ ಉಸಿರು ಕೂಡ ನಗನಗ್ತಾನೆ ತನ್ನ ಉಸಿರನ್ನ ಹೇಳಿದ್ದಾರೆ. ನಾನು ಅವರ ಕುಟುಂಬ, ಮಕ್ಕಳು, ಅವ್ರ ತಂದೆ ಕೂಡ ನಾನು ಬಲ್ಲೆ. ಫಸ್ಟ್ ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ ಎಲೆಕ್ಷನ್ ಅಲ್ಲಿ HKS ಕಾಲೇಜ್ ಗೆದ್ದಾಗ ಮಲ್ಲೇಶ್ವರಂ 11th ಕ್ಲಾಸ್ಗೆ ಅವ್ರ ಮನೆಗೆ ನನ್ನನ್ನು ಕರ್ಕೊಂಡು ಹೋಗಿದ್ದು ನಮ್ಮ ಹುಡುಗರುಗಳೆಲ್ಲ. ಅವ್ರ ತಂದೆ ಕೂಡ ಬಲ್ಲೆ. ಅವ್ರ ತಂದೆ ನಮ್ಮ ಕ್ಷೇತ್ರದವರು, ಸಾತೂರ್ ಕ್ಷೇತ್ರಕ್ಕೆ ಚನ್ನಪಟ್ಟಣ ಒಂದು ಭಾಗ, ಅಲ್ಲಿ ಚನ್ನಪಟ್ಟಣ ನನಗೊಂದು ಭಾಗ ಸೇರಿತ್ತು. ಸೊ ಅವ್ರ ತಂದೆ ಕೂಡ ನನಗೆ ಪರಿಚಯ
ಪರಿಚಯ ಇತ್ತು. ಅವರು MS ಕೂಡ ಅವರಾಗಿದ್ದರು. ಸೊ ಏನೇನೋ ಕೆಲವು ವಿಚಾರಗಳಿದೆ, ಆ ಒಂದು ಭಾವನೆಗೆ, ಆ ಚರ್ಚೆಗೆ ಮುಂದುವರ್ಸೋದು ಬೇಡ. ಆದರೆ ನಾನೆಲ್ಲ ಕಾರ್ಯಕರ್ತ ಕೇಳೋದು, ಯಾರಿಗೂ ಯಾವ ಸ್ಥಾನನೂ ಪರ್ಮನೆಂಟ್ ಇಲ್ಲ. ಆದರೆ ಮಾಡಿದಂಥ ಸಂದರ್ಭದಲ್ಲಿ ಆದರ್ಶಗಳನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಇವತ್ತು ಯಾಕೆ ಇಷ್ಟು ಜನ ನಮ್ಮ ಕಾರ್ಯಕರ್ತರು ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಯಾಕೆ ನೀರು ಕೊಟ್ಟಿದ್ದಾರೆ, ಇವೆಲ್ಲ ಕೂಡ ಇದೆ. ಬಟ್ ಅವರ ಕುಟುಂಬದವರು, ಅವರ ಧರ್ಮಪತ್ನಿ ಮತ್ತು ಅವರ ಮಕ್ಕಳು ತೆಗೆದುಕೊಂಡಂಥ ಧೈರ್ಯ ಇದೆಯಲ್ಲ, ಇದು ಅದು ಕೂಡ ಅವರು ಮನಸ್ಸಿಗೆ ಎಷ್ಟೇ ನೋವಾದರೂ ಕೂಡ ಸಾರ್ವಜನಿಕರಿಗೆ ಅವರ ನೋವನ್ನು ಅವರು ತೋರಿಸ್ಕೊಳ್ದೆ ಎಲ್ಲ ಜೊತೆ ನಗನಗ್ತಾ ಆಯಿತು, ಒಂದು ಅಂತ್ಯ ಮುಗೀತು, ಮುಂದಕ್ಕೆ ಹೆಜ್ಜೆ ಏನಿಡಬೇಕು ಅನ್ನೋದನ್ನು ಅವರು ಗಮನದಲ್ಲಿಟ್ಕೊಂಡು ಅವರು ಆಗ್ತಾ ಇದ್ದಾರೆ. ಇವತ್ತು ACCಯ ಕಾರ್ಯದರ್ಶಿಯಾಗಿ ರಾಹುಲ್ ಗಾಂಧಿಯವರ ಏನು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವ್ರ ಕೆಳಗಡೆ ಸೆಕ್ರೆಟರಿಯಾಗಿ, ನಮ್ಮ ಉಪಾಧ್ಯಕ್ಷರಾಗಿ, ನಮ್ಮ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾಗಿ ಇಂಥ ಎಲ್ಲ ಸೇವೆಯನ್ನು ಮಾಡಿಕೊಂಡು ಬಂದದ್ದು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸರಳ, ಮಿತ, ಸ್ನೇಹಜೀವಿ ಸಮಾಜಕ್ಕೆ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ನಡ್ಕೊಂಡು ಬಂದಿದ್ದಾರೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಅವರ ಪ್ರೀತಿ ಇವೆಲ್ಲ ಕೂಡ ನಾವೆಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಸ್ನೇಹದಲ್ಲಿ ಹೃದಯಗಳನ್ನು ಗೆದ್ದಿದ್ದಾರೆ. ಅದಕ್ಕೆ ನಾವೆಲ್ಲ ಈ ಸಂದರ್ಭದಲ್ಲಿ ಬಂದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಅವರ ಮೌನಾಚರಣೆ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ಕುಟುಂಬದವ್ರಿಗೆ ಮತ್ತು ಅವರ ಅಪಾರವಾದಂಥ ಸ್ನೇಹ ಬಂಧುಗಳಿಗೆ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಏನು ಆ ದುಃಖ, ಯಾಕೆಂದರೆ ತಮಿಳುನಾಡಿನ 10 ಜನ MP ಗಳೇ ಬಂದಿದ್ರು. ಅವತ್ತು 10 ಜನ MP ಗಳು ಬಂದಿದ್ರು. ಅವ್ರು ಮಾಡ್ತಾ ಇದ್ದ ಕೆಲಸ ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಬೇರೆ ಬೇರೆ ರಾಜ್ಯದಿಂದ ಎಲ್ಲ ನಾಯಕರುಗಳೆಲ್ಲ ಬಂದಿದ್ರು. ಎಲ್ಲೋದ್ರೂ ಅಪಾರವಾದಂಥ ಸ್ನೇಹ ವಿಶ್ವಾಸವನ್ನು ಕಾಪಾಡ್ಕೊಂಡು ಬಂದಿದ್ರು. ಸೊ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ಮತ್ತು ಅವರ ಸ್ನೇಹ ವರ್ಗ ಕಾರ್ಯಕರ್ತರಿಗೆಲ್ಲರೂ ಕೂಡ ಏನೊಬ್ಬ ಧೀಮಂತ ನಾಯಕನನ್ನ, ಕಾರ್ಯಕರ್ತನ ಕಳ್ಕೊಂಡಿದ್ದೇವೆ, ಆ ತುಂಬುವಂಥ ಶಕ್ತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ 4 ಅವರ ನುಡಿ ನಮನಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.